ಲಿಕ್ಕಿ ಪ್ರೀತಿ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಲ್ಲ ನೋಡು. ಈ ಕಂತ್ರಿಗಳು ಮಾಡಿರೋದು ಈ ಮೂರು ನಾಯಿಗಳು ಸೇರ್ಕೊಂಡು ಈ ಕೆಲಸ ಮಾಡಿರೋದು. ಅವಳು ಅಂತಾಳಲ್ಲ, ನೀನು ಸುಮ್ಮನೆ ಅವಳ ಮೇಲೆ ಅನುಮಾನ ಪಟ್ಬಿಟ್ಟೆ. ಇಲ್ಲಿ ನೋಡ್ಲಿಕ್ಕಿ, ಈ ನನ್ನ ಮಗ ಮಾಡಿರೋ ಕೆಲಸ ಇದು. ನೀನು ಪ್ರೀತಿ ಮೇಲೆ ಸುಮ್ಮನೆ ಅನುಮಾನ ಪಟ್ಬಿಟ್ಟೆ. ಏಯ್ ಹೇಳೋ ಹೇಳೋ ಒಪ್ಕೇಳೋ, ನಾನು ಮಾಡಿರೋ ಕೆಲಸ ಇದು ಅಂತ. ಇಲ್ಲಿ ನೋಡು ಲಿಕ್ಕಿ, ಇವನು ಮಾಡಿರೋ ಕೆಲಸ ಇದು. ಈ ಕಂತ್ರಿ ನಾಯಿ ಮಾಡಿರೋ ಕೆಲಸ. ಈಗ ಈ ಪಾರು ಸೇರಿಕೊಂಡು, ಈಗ ಇವಳು ಯಾವಳು ಚಂಪ ಅನ್ನೋಳು ಸೇರಿಕೊಂಡು ಇವಳು ಅಂಗಡಿ ಪ್ರೀತಿ ಅಂಗಡಿ ಎದುರುಗಡೆ ಕೆಲಸ ಮಾಡೋರಂತೆ. ಅರ್ಶಣ್ಣನ ಅಂಗಡಿಗಡೆ ಎದುರುಗಡೆ ಕೆಲಸ ಮಾಡ್ತಿದ್ದವಳು ಇವಳು ಚಂಪ. ಇವಳು ಈ ಪಾರುದೇ ಎಲ್ಲ ಕೆಲಸ. ಫಸ್ಟ್ ಇದ್ರಲ್ಲಿ ಮೇನ್ ಪಾತ್ರ ಇರೋದೇ ಈ ಪಾರುದು. ಆ ಪಾರು ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟು ಈಗ ಈ ಲೋಫರ್ನ ಹತ್ರ ಫೋನ್ ಮಾಡಿಸಿದ್ದಾರೆ. ಈಗ ಇವನೇ ಈ ಲೋಫರ್. ಅಲ್ಲ, ಏನು ಅನ್ನಿಸ್ಲಿಲ್ವೇ ನೀ? ಯಾರನ್ನ ಉಗುಳಲಿಲ್ವೇನೆ ನಿನ್ನ ಈ ಕೆಲಸ ಮಾಡೋಕ್ಕೆ? ಬರಲಿ ವಿಕ್ಕಿ ಬರಲಿ, ಅವನು ಹೇಳ್ಕೊಟ್ಟವನೇನು ಕೇಳೋಣ. ಇವಳು ನಾನು ಕೆಲ್ಸಕ್ಕೆ ಸೇರ್ಕೋಬೇಕು, ಆ ಅಂಗಡಿಗೆ ನಮ್ಮಿಬ್ರನ್ನು ತಗ್ಸಿ ಎಂಬ ಪ್ಲ್ಯಾನಿಗೆ ಇವಳು ಅವಳು ಇಬ್ಬರು ಜೊತೆ ಆಗ್ಬಿಟ್ಟು ಇಂಥ ಕೆಲಸ ಮಾಡಿದ್ದಾರೆ. ನೀನು ನನ್ನ ಅಂತಿದ್ದಲ್ಲ, ಇವಾಗ ನೋಡು, ಇವಾಗ ಯಾರಿಗೆ ಹೇಳ್ತೀಯ? ನನ್ಗೆ ಹೇಳ್ತಿದ್ದಲ್ಲ ನೀನು. ಯಾವನ್ ಫೋನ್ ಮಾಡಿದ್ದೆ, ಯಾವನ್ ಫೋನ್ ಮಾಡೇ ಬೊಗಳಲೇ ಅಲ್ಕ. ಅಲ್ಲ, ಫೋನ್ ಮಾಡಿಬಿಟ್ಟು ಎಷ್ಟು ಟಾರ್ಚರ್ ಕೊಡ್ತಿದ್ದಲ್ಲ, ಬೊಗಳಲೇ. ಹೇಳಲೇ ಹೇಳು, ನೀನು ಮಾಡಿರೋ ಕಂತ್ರಿ ಕೆಲಸನ ಹೇಳು. ನಾನೇ ಮಾಡಿದ್ದು. ಯಾರು ಹೇಳ್ಕೊಟ್ಟಿದ್ದು ನಿನಗೆ ಹಿಂಗೆ ಫೋನ್ ಮಾಡೋಕ್ಕೆ? ಯಾರು ಹೇಳ್ಕೊಟ್ಟಿದ್ದು? ಹೇಳ್ರಿ, ಹೇಳ್ತೀನಿ ಇನ್ನೊಂದೆರಡ. ಪೊಲೀಸ್ನವ್ರಿಗೆ ಹಿಡ್ಕೊಡ್ರಿ, ಹೇಳ್ತೀನಿ. ಪೊಲೀಸ್ನವ್ರಿಗೆ ಹಿಡ್ಕೊಟ್ರೇನೆ ಅಂತ ನನ್ನ ಮಕ್ಕಳೆಲ್ಲ ಬೊಗ್ಗೋದು. ಪೊಲೀಸ್ ಕರ್ಸು. ಇವಾಗ ಗಂಡ ಪೊಲೀಸ್ ಕರೆಸಿ ಪೊಲೀಸ್ನವ್ರಿಗೆ ಹಿಡ್ಕೊಡ್ತಾನೆ. ಬೊಗ್ಳಿರೇ ಸರಿ ನನ್ನ ಮಗನೇ, ಯಾವಳು ಹೇಳ್ಕೊಟ್ಲು ಅಂತೇಳಿ ಹೇಳು. ಅವ್ರ ಗಂಡ ಇವಾಗ ಅವಳ ಮೇಲೆ ಅನುಮಾನ ಪಡ್ತಾ ಇದ್ದಾನೆ. ಇದಕ್ಕೆ ನೀನು ಫೋನ್ ಮಾಡ್ತಾ ಇದ್ದಿದ್ದಕ್ಕೆ ಅನುಮಾನ ಪಡ್ತಾ ಇದ್ದಾನೆ. ಹೇಳಿದ್ರೆ ಸರಿ, ಲಿಕ್ಕಿ ಮುಂದೆ ನೀನು ಸತ್ಯ ಒಪ್ಕೊಂಡ್ರೆ ಸರಿ. ಇವಳೇ ಹೇಳಿದ್ದು ಪಾರು. ಈ ಪಾರುನು ಈ ಚಂಪ ನನಗೆ ಫೋನ್ ಮಾಡು ಅಂತ ಇವಳೊಂದೆರಡು ನಂಬರ್ ಸಿಮ್ ಕೊಟ್ಲು, ಅವಳೊಂದೆರಡು ಸಿಮ್ ಕೊಟ್ಲು. ಫೋನ್ ಮಾಡಿ ಆಗ್ಲಲ್ಲನ ಹೇಳು ಅಂತ ಹೇಳಿ ಅವಳೇ ಹೇಳಿದ್ದು. ನಾನು ಅದಕ್ಕೇನೆ ಹಂಗೆ ಮಾಡಿದ್ದು. ನನಗೇನು ಗೊತ್ತಿರಲಿಲ್ಲ ಅವ್ರು ಹಂಗೆ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮಾಡಿದೆ. ಅವ್ರು ತಿನ್ನೋಂತಾರೆ ತಿಂತೀಯಾ? ಹೆಂಗೆ ಹೇಳ್ತೀಯ ನೋಡು. ನಾನು ಅನ್ಯಾಯಂಗೆ ನನ್ನ ಹೆಂಡ್ತಿ ಮೇಲೆ ದೇವತೆ ಅಂತ ನನ್ನ ಹೆಂಡ್ತಿ ಮೇಲೆ ಅನುಮಾನ ಪಡೋ ಹಾಗೆ ಮಾಡ್ಬಿಟ್ಟಲ್ಲ ನೀನು. ಬಿಡು ಹೋಗ್ಲಿ, ಸತ್ಯ ಒಪ್ಕೊಂಡ್ವಿ ತಾನೆ, ನಮ್ಮ ತಪ್ಪಾಯ್ತು ಅಂತ ಹೇಳಿದ್ವಿ ತಾನೆ. ನನ್ನ ನೋಡಿತಾ ಇದ್ದಾರೆ ನೋಡು. ಇವಾಗ ನಾನು ನೋಡಿಸ್ಕೊಳ್ತಾ ಇದ್ದೀನಿ ನೀವು ಮಾಡಿರೋ ಕೆಲಸಕ್ಕೆ. ಒದ್ದಿಸ್ಕೇಳು, ಒದ್ದಿಸ್ಕೆ. ನೀನು ಬುದ್ಧಿ ಬೇಡವಾ? ಅವ್ರು ಹೇಳ್ಕೊಟ್ಟವ್ರೆ ನೀನು ಈ ಕೆಲಸ ಮಾಡಿದ್ಯಲ್ಲ, ನೀನು ನಾಚಿಕೆ ಆಗೋದಿಲ್ವಾ? ಅವ್ರು ಹೇಳ್ಕೊಟ್ರು ಅಂತ ಹೇಳಿ ನೀನು ಮಾಡಿದ್ಯಲ್ಲ. ಏಯ್ ಇಲ್ಲೋಡು, ಏನಾನ ಮತ್ತೆ ಅವಳಿಗೆ ನನ್ನ ತಂಗಿಗೆ ಏನಾದರೂ ತೊಂದರೆ ಆದರೆ ನೀನೇ ಹೊಣೆ ನೋಡು. ಅವಳಿಗೆ ಏನಾದರೂ ತೊಂದರೆ ಮಾಡಿಬಿಟ್ರೆ ತಡಿಯ, ವಿಕ್ಕಿ ಬರಲಿ, ಕೇಳ್ತೀನಿ. ಅವನೇ ಹೇಳ್ಕೊಟ್ಟಿದ್ದಾನೇನೋ ಇಂಥದ್ದು ಮಾಡೋದಕ್ಕೆ ಕೇಳ್ತೀನಿ. ತಡಿಯ, ಯಾರು ಹೇಳಿದ್ರೆ ನಿನಗೆ? ಅವ್ರೇನಂತ ಅನ್ಯಾಯ ಮಾಡಿದರೆ ನಿನಗೆ? ಸಹಜ ಅವೆಲ್ಲ. ನಮ್ಮ ಮನೆ ಕಟ್ಟಬೇಕಾದ್ರೆ ಅವ್ರೊಂದು ಮಾತಾಡೋದು ನೀವೊಂದು ಮಾತಾಡೋದು ಅವೆಲ್ಲ ಸಹಜ. ಹಂಗಂತ ಹೇಳಿ ಇಂಥದ್ದು ತಾರ ತಿಗಡಿ ಮಾಡೋದಲ್ಲ. ಥೂ, ನೀನು ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀಯ. ಅಲ್ಲ, ಗಂಡ ಹೆಂಡ್ತಿ ದೂರ ಆಗ್ತಿದ್ರು. ಗಂಡ ಹೆಂಡ್ತಿ ಹೆಂಗೆ ಬೇಕೋ ಹಂಗಿದ್ರು. ನಾನು ಬಿಡು ಹೋದ್ರು ಹೋಗ್ಲಿ, ಚೆನ್ನಾಗಿರಲಿ ಅಂತ ಹೇಳಿ ನಾನು ವಿಕ್ಕಿಗೆ ಚೆನ್ನಾಗಿರೋ ಅಂತ ಹೇಳಿ ಎಷ್ಟು ಒಳ್ಳೆ ಮಾತಾಗ ಅವ್ನಿಗೆ ಹೇಳಿ 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 ಸುಮ್ಮನಿರಿಸಿ ಎಷ್ಟು ನಾನು ಒಳ್ಳೇದು ಮಾಡಿದ್ದೀನಿ. ಒಳ್ಳೇದಕ್ಕೆ ಕಾಲನೇ ಇಲ್ವಿ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನನ್ನ ಹೆಂಡ್ತಿ ಮೇಲೆ ನಾನು ಅನುಮಾನ ಪಟ್ಬಿಟ್ಟೆ. ಥೂ, ನಾನು ಯಪ್ಪ ನಮ್ಮ ಪ್ರೀತಿನ ನಾನು ಹಿಂಗೆ ಮಾತಾಡಿದೆ ಅಂದರೆ ಇಂಥ ಕಚಡ ಲೋಫರ್ಗಳು ಇಂಥ ಕೆಲಸ ಕಂತ್ರಿ ನಾಯಿಗಳು ಮಾಡ್ತಾ ಇದ್ದಾವೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಯಪ್ಪ, ನನಗೆ ಹಿಂಗೆ ಈ ನನ್ನ ಮಗ ಫೋನ್ ಮಾಡಿಬಿಟ್ಟು ಹೆಂಗೆ ಮಾತಾಡೋನು ಅಂದರೆ ಎಲ್ಲ ಗೊತ್ತಿರೋ ಒಂಥರ ಮಾತಾಡೋನು. ಎಲ್ಲ ಹೇಳ್ಕೊಟ್ರು ಮಾತಾಡ್ದಂಗಿರ್ತಾರೇನಪ್ಪ. ಎಲ್ಲ ಹೇಳ್ಕೊಟ್ಟಿರ್ತಾರೆ, ಹಿಂಗೆ ಮಾತಾಡಿ ಹಿಂಗೇ ಮಾಡು ಅಂತ ಹೇಳಿರ್ತಾರೆ. ಹಾಳಾಗಿ ಹೋಗ್ತಾರೆ. ಅವರೇನೇನು ಉದ್ಧಾರ ಆಗಲ್ಲ. ಹಿಂಗೆ ಮಾಡಿದ್ರೆ ಅವ್ರದ್ದು ಒಂದಿನ ಸಂಸಾರ ಹಾಳಾಗಿ ಹೋಗುತ್ತೆ. ಅವಾಗ ಗೊತ್ತಾಗುತ್ತೆ. ಸಂಸಾರ ಹಾಳಾಗ್ತಿದ್ದ ನನ್ನ ತಂಗಿ ಒಂದು ಮಾಡಿದ್ಲಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾಳೇನೋ ಇವಳು. ಹಂಗಲ್ಲಕ್ಕ, ಹೇಳೋದು ಕೇಳಿಸ್ಕೊಳ್ರಿ. ಈ ಮುಚ್ಚ ಬಾಯಿ, ಹೇಳೋದೇ ಕೇಳಿಸ್ಕೊಂಬಲ್ಲ, ಏನಿಲ್ಲ. ಇಷ್ಟೆಲ್ಲ ಆದಮೇಲೆ ಹೇಳೋದು ಇನ್ನೇನು ಕೇಳಿಸ್ಕೋಬೇಕೆ? ಮುಚ್ಚು ಬಾಯಿ. ಮಾತಾಡಿಯ ನೋಡು, ಮಾತಾಡ್ಗಿಡಿಯ. ಇಲ್ಲೋಡಪ್ಪ ಲಿಕ್ಕಿ, ಇದನ್ನೆಲ್ಲ ಕೇಳಿಸ್ಕ ಇಲ್ಲಿ. ಇನ್ನು ಎಂತೆಂಥದ್ದು ಮಾಡ್ಯವ್ರು ಇವರು ಅಂತ ಹೇಳಿ ಇವರೇ ಹೇಳ್ಕೊಟ್ಟು ಇವರೇ ಹೇಳಿ ಫೋನ್ ಮಾಡಿಸಿರೋದು. ನಾನು ಸೌರ್ಯ ರೆಕಾರ್ಡ್ ಮಾಡ್ಕೊಂಬಂದಿದ್ದೀವಿ ನೋಡು. ಬಿಡಿ ಹೋಗ್ಲಿ, ಇಷ್ಟೆಲ್ಲ ಹೊಡೆದು ಇಷ್ಟು ರಂಪ ರಾಮಾಯಣ ಮಾಡಿದ್ಮೇಲೆ ಇನ್ನೂ ಯಾಕೆ ಮತ್ತೆ ಅವ್ರಿಗೆಲ್ಲನ? ನನ್ನ ಗಂಡ ಕಣೆ ಅನುಮಾನ ಪಟ್ಟಿರೋದು. ನನ್ನ ಗಂಡನ ಹತ್ರ ನಾನು ಎಷ್ಟು ಮಾತು ಕೇಳಿದ್ದೀನಿ, ನಾನು ನನ್ನ ಗಂಡ ಎಷ್ಟು ಜಗಳ ಆಡಿದೀವಿ ಅಂತ ನಮಗೆ ಗೊತ್ತು. ಈಗ ಬಿಡು ಹೋಗ್ಲಿ ಎಂಬುದಲ್ಲ ರಂಕ್ಲೇರ. ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀವಿ ಅಂದಿದ್ಕೆ, ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀವಿ ಅಂತ ಹೇಳ್ಕೊಂಬಂದಿದ್ಕೆ ನೋಡು ಅಡಿಗೆವ್ರಿ. ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀವಿ. ಅವಾಗ ಇನ್ನೊಂದ್ಸತಿ ಏನಾನ ಮಾಡ್ರಿ, ಅವಳಿಗೆ ಏನಾನ ತೊಂದರೆ ಕೊಡೋದು ಏನಾನ ಮಾಡ್ರಿ. ನಿಮ್ಮನ್ನ ಹೇಳೇ ಪೊಲೀಸ್ ಸ್ಟೇಷನ್ಗೆ ಹೇಳಿಲ್ಲ ಅಂದ್ರೆ ಕೇಳು. ಬಿಡು ಹೋಗ್ಲಿ, ಏನಾನ ಬಿಡು, ಏನು ಬೇಡ ಅಂತ ಕೇಳ್ಕೊಂಡವ್ರಿ ಅಂತ ಹೇಳಿ ಬಿಟ್ಟಿರೋದು ಅಷ್ಟೇನೆ. ಇನ್ನೊಂತಡಿ ಏನಾನ ಇದು ಇನ್ನೂ ಏನಾನ ಒಂದು ತೊಂದರೆ ಆಗ್ಲಿಲ್ಲ, ನೀವೇ ಅದಕ್ಕೆಲ್ಲ ಕಾರಣ ಅಂತೇಳಿ ನಾವು ಕಂಪ್ಲೇಂಟ್ ಕೊಡ್ತೀವಿ. ಇಂಥ ಮಾಡಿದ್ರಿಂದ ನಿಮ್ಗೇನೋ ಗ್ರಾಚಾರ. ನಿಮ್ಮಿಂದನ ನಾನು ಬಯಸ್ಕೊಂಡಂಗತ್ತು ಹೋಗತ್ಲಾಗೆ ನಾನು ಹೋಗ್ತೀನಿ. ನಿಂತ್ಕೊಳ್ಳು ರಕ್ಷಿ, ನಿಂತ್ಕೊ. ನೋಡು, ಇವ್ರು ಇನ್ನೂ ಎಂತೆಂಥ ಅವತಾರ ಆಡಿದಾರೆ. ಇವ್ರು ಮಾತಾಡೋದು ಕೇಳಿಸ್ಕ. ಇದು ನೋಡು, ಇದೆಲ್ಲ ರೆಕಾರ್ಡ್ ಮಾಡಿದೀವಿ ನೋಡು. ನಾಚಿಕೆ ಆಗೋದಿಲ್ವ ನಿಮ್ಮ ಮಕ್ಕಕ್ಕೆ? ನೀವೊಬ್ರು ಹೆಣ್ಮಕ್ಳ
ಒಂದು ಹೆಣ್ಣಾಗಿ ನೀವು ಹಿಂಗೆ ಮಾಡ್ತಾ ಇದ್ದೀರಲ್ಲ, ಲಿಕ್ಕಿ ಬರಲಿ ಕೇಳ್ತೀನಿ. ನಾನು ಕಂಪ್ಲೇಂಟ್ ಕೊಡ್ತೀನಿ. ನಾನು ಸುಮ್ಮನಿರೋದಿಲ್ಲ, ಇದನ್ನೆಲ್ಲ ರೆಕಾರ್ಡ್ ಎಲ್ಲ ತಗೊಂಡೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸುಮ್ಕಿರಿ, ಬೈಲಿ, ಚೆನ್ನಾಗಿ ಬೈಲಿ, ಸುಮ್ಮನೆ ಪ್ರೀತಿ. ಅವನೇ ಬೈಲಿ, ನೀವು ಯಾರ ಮಾತಾಡೋಕೋಬೇಡ್ರಿ, ಸುಮ್ಮನಿರಿ. ಅವನೇ ಬೈಲಿ, ಹೇಳ್ತೀನಿ. ನಮ್ಮ ಲಿಕ್ಕಿ ಮಾತಾಡಿಸ್ತಾ ಇರಲಿಲ್ಲ, ನಿನ್ನ ಡೈವರ್ಸ್ ಕೊಟ್ಟು ಮನೆಗೆ ಕಳ್ಸೋನು. ನಾನು ನನ್ನ ಹೆಂಡ್ತಿ ಸೇರ್ಕೊಂಡು ಸರ್ ಮಾಡಿದ್ವಲ್ಲ, ಅದಕ್ಕೆ ಈ ರೀತಿ ನನಗೆ ತೊಂದರೆ ಕೊಡೋದಕ್ಕೆ ಬಂದಿದ್ಯಾ ನೀನು? ನಾವಿರೋದಕ್ಕೆ, ನಾನು ನನ್ನ ಹೆಂಡ್ತಿ ಇರೋದಕ್ಕೆ ನೀನು ಸಂಸಾರ ಉಳ್ದೈತೆ. ಇಲ್ಲಾಂದರೆ ನಿಮ್ಗೆ ಏನು ಆಗ್ತಿದ್ರೋ ಇಷ್ಟೊತ್ತಿಗೆ. ಬರಲಿ ಅವನು, ಬರಲಿ ಕೇಳ್ತೀನಿ. ಕೇಳ್ಬೇಕು, ಅವನು ಹೇಳ್ಕೊಟ್ನೇನೋ ಇಂಥದ್ದು ಮಾಡು ಅಂತ ಹೇಳಿ. ಕೇಳೋದೇನು ಕಂಪ್ಲೇಂಟ್ ಕೊಡ್ರಿ ಅಷ್ಟೇನೇ ಲಿಕ್ಕಿ. ವಿಕ್ಕಿ ಬಂದಾಗ ಕೇಳ್ಬಿಟ್ಟು ನೀನೇ ಹೇಳ್ಕೊಟ್ಟೇನಪ್ಪ ಹಿಂಗೆ ಮಾಡು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ರಿ, ಹೇಳ್ತೀನಿ. ಬೇಡ ಬಾವ, ಪ್ಲೀಸ್ ಬೇಡ, ಅವ್ರಿಗೆ ಹೇಳ್ಬೇಡ್ರಿ. ಬೇಡ ಬಾವ, ಬೇಡ, ಇಷ್ಟಕ್ಕೆ ಬಿಟ್ಬಿಡ್ರಿ. ತಪ್ಪಾಯ್ತು, ನಮ್ಮದು ತಪ್ಪಾಯ್ತು. ನಾವು ಏನೋ ಇವಾಗ ನಾವು ಸಿಟ್ಟಲ್ಲಿ ನಮಗೆ ನೋಡು ಮನೆ ಕೊಡಲಿಲ್ಲಲ್ಲ, ಯಾಕಪ್ಪ ಹಿಂಗೆ ಮಾಡಿದ್ರು, ನಮಗೆ ಮನೆ ಇವಾಗ ಕಟ್ಕೊಳಕ್ಕೆ ಹೆಂಗೆಲ್ಲ ಹೇಳ್ದವ್ರು, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಸಿಟ್ಟಿತ್ತು, ಅದಕ್ಕೆ ಹಿಂಗೆ ಮಾಡಿದ್ವಿ. ನಮಗೆ ಸಿಟ್ಟಾಯ್ತು ಕಡೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಇವಾಗ. ಇವಳೊಬ್ಳಿಗೆ ಸಿಟ್ಟು ಬರೋದು, ನನಗೆ ಮಾತ್ರ ಸಿಟ್ಟು ಬರೋಕ್ಕಿಲ್ಲ. ಅಲ್ಲ ಅಣ್ಣ, ನನಗೆ ಇವಳೇ ಹೇಳಿದ್ದು ಹಿಂಗೆ ಮಾಡಿಕೊಡು ಅಂತ ಹೇಳಿ, ಹಿಂಗೆ ಮಾಡು ಯಾರಿಗಾದ್ರೂ ಹೇಳ್ಬಿಟ್ಟು ಅಂತ ಇವಳು ಹೇಳಿದ್ಲು. ನನಗೆ ಗೊತ್ತೇ ಇರಲಿಲ್ಲ, ಅದಕ್ಕೆ ನಾನು ಹಂಗೆ ಮಾಡಿದ್ದು. ಇವಳು ಹೇಳಿದ್ದು, ಅವಳು ಹೇಳಿದ್ದು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಚೆನ್ನಾಗಿ ಕೇಳೋದು ಕಲ್ತಾ ಇದ್ರೆ. ಚೆನ್ನಾಗಿ ಹೇಳ್ತಾ ಇದ್ದೀರಾ. ಅವ್ರ ಮೇಲೆ ಇವರು ಮಾನ ಮರ್ಯಾದೆ ಬೇಡವೆ ನಿಮಗೆ? ಥೂ, ಅಲ್ಲ ಹಿಂಗೆ ಮಾಡೋಕ್ಕೆ ಸ್ವಲ್ಪನಾದ್ರೂ ಗೊತ್ತಾಗೋದಿಲ್ಲ ಅಂದ್ಕೊಂಡಿರೋ. ಇವಾಗೇನು ಎಲ್ಲಿ ಏನು ಬೇಕಾದ್ರೂ ಕಂಡಿಡಿತಾರೆ ಅಂತ ಕಾಲ. ಇನ್ನಂಥವೆಲ್ಲ ಮಾಡೋದೆಲ್ಲ ಇಲ್ಲಿಗೆ ಕೈ ಬಿಟ್ಟರೆ ಸರಿ. ಇನ್ನು ಮುಂದುವರ್ಸ್ಕೊಂಡು ಹೋದ್ರೆ ಅಷ್ಟೇ ನಿಮಗೆ ಕಂಬಿ ಎಣಿಸ್ಬೇಕಾಗುತ್ತೆ. ಬರಲಿ, ನಾನಂತೂ ಸುಮ್ಮನಿರಲ್ಲ. ಅವ್ನು ಬರಲಿ, 2 ಆಗ್ಲೇನು. ಅಣ್ಣ ತಮ್ಮಗಳು ಇಬ್ಬರು ಬೇಕಾದ್ರೆ ಒಯ್ದಣ್ಣ ನಾವು ಇಬ್ಬರು ಜೈಲಿಗೆ ಹೋಗ್ತೀವಿ. ಇಬ್ಬರೂ ಬರಲಿ. ಅಣ್ಣ ತಮ್ಮಗಳೇನು ಗುದ್ದಾಡದೆ ಇಲ್ದವ್ರು ಯಾರೂ ಇಲ್ಲ, ಎಲ್ಲ ಜಗಳ ಮಾಡ್ಕೊಂತಾರೆ. ಎಲ್ಲದ್ರಾಗೂ ಜಗಳ ಹಾಗೆ ಆಗುತ್ತೆ. ಹಂಗಂತ ಹೇಳಿ ಇಂಥ ಮಾಡು ಅಂತ ಹೇಳಿ ನನ್ನ ತಮ್ಮ ಹೇಳ್ಕೊಟ್ಟವನೇನೋ ಕೇಳೋಣ. ಅವನೇ ಬರಲಿ, ಅವನೇ ಕೇಳೋಣ. ಅವ್ನು ಹೇಳ್ಕೊಟ್ಟವನೇ, ನಿನ್ನ ಹೆಂಡ್ತಿಗಿಂತ ಕೆಲಸ ಮಾಡು ಅಂತ ನೀನು ಹೇಳ್ಕೊಟ್ಟಿದ್ಯೇನೋ ಅಂತ ಹೇಳಿ ಅವನ್ನೇ ಕೇಳ್ತೀನಿ. ತಡಿಯೇ, ನಾನು ರಕ್ಷಣೆ ಕರ್ಕೊಬರ್ತೀನಿ, ನೀನು ಮಾತಾಡಿ ಇವ್ರ ಹತ್ರ. ಬಾಬಾ ಪ್ಲೀಸ್ ಬೇಡ, ಹೇಳ್ಬೇಡ್ರಿ. ನನಗೆ ಅವ್ರಿಗೆ ಗೊತ್ತಿಲ್ಲ, ಅವರೇನು ಹೇಳ್ಕೊಟ್ಟಿಲ್ಲ, ಅವರಿಗೆ ವಿಷಯ ಗೊತ್ತೇ ಇಲ್ಲ ಮಾವ. ಪ್ಲೀಸ್ ಬಾವ ಪ್ಲೀಸ್ ಹೇಳ್ಬೇಡಿ. ಹಾ ಈಗ ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ. ಮಾಡಬೇಕಾದ್ರೆ ಎಲ್ಲೋಗಿತ್ತೋ ಈ ಬುದ್ಧಿ. ಎಲ್ಲಾನ ಖುಷಿ ಪಟ್ಕೊಂಡು ಮಾತಾಡ್ಕೊಂಡು ನೋಡು ಹೆಂಗೆ ರೆಕಾರ್ಡ್ ಎಲ್ಲ ಐತೆ. ಬರಲಿ ವಿಕ್ಕಿ ಬರಲಿ, ಇದನ್ನೆಲ್ಲ ಅವ್ನ ಮುಂದೆ ಹಾಕಿ ತೋರಿಸ್ತೀನಿ. ನಿಮ್ಮ ಬಂಡವಾಳ ಏನಂತ ಅವನಿಗೂ ಗೊತ್ತಾಗಲಿ. ನಾವೇನೀಗಳಮ್ಮ, ನಾವು ಗಂಡ ಹೆಂಡ್ತಿ ನಗಲಿಸಿ ನಾವು ಸ್ವಂತ ಮಾಡ್ಕೋಬೇಕು, ನಾವು ಚೆನ್ನಾಗಿರ್ಬೇಕು, ನಮಗೆ ಸ್ವಾರ್ಥ ಅನ್ನೋದು ಇದ್ದಿದ್ರೆ ನಾನು ನನ್ನ ಗಂಡ ಯಾವಾಗ ಬೇಕಾದ್ರೂ ನಾವು ಬೇರೆ ಹೋಗಿ ನಾವು ಹೆಂಗೋ ಇರ್ತಿದ್ವಿ. ನಮಗೆ ಗೊತ್ತಿತ್ತು ನಾವು ಹೆಂಗೆ ಬೇಕಾದರೂ ಇರ್ಬೋದಾಗಿತ್ತು. ನಿಮ್ಮಿಬ್ರು ನಮಗೆ ಅವಾಗಲೇ ನೀವು ಇಬ್ಬರು ದೂರ ಆಗ್ತಿದ್ರಿ. ಬೇಕಾದ್ರೆ ನಿಮ್ಮಿಬ್ರನ್ನ ಅಗಲಿಸಿ ಏನು ಬೇಕಾದ್ರೂ ಮಾಡ್ತಿದ್ದೆ. ನನ್ನ ಹಂಗೆ ತಿಳ್ಕೊಬೇಡ ನೀನು. ಈ ಬೇರೆ ಯಾವಳಂತಾನೆ ನನ್ನ ತಿಳ್ಕೊಬೇಡ ನೀನು. ಅದಕ್ಕೆ ಮತ್ತೆ ಯಾರಿಗೂ ಒಳ್ಳೇದು ಮಾಡಬಾರ್ದು ಅಂಬೋದು. ಒಳ್ಳೇದು ಮಾಡಿದ್ರೆ ಅವರೇ ನಮಗೆ ಮೂಲವಾಗ್ತಾರೆ, ಅವರೇ ನಮಗೆ ಕೆಟ್ಟವ್ರಾಗ್ತಾರೆ. ಅದಕ್ಕೆ ಮತ್ತೆ ಇವಾಗಾದ್ರೂ ಅರ್ಥ ಮಾಡ್ಕ. ಅವ್ರು ಹೆಂಗಿರ್ತಾರೋ ನಾವು ಹಂಗೆ ಇರಬೇಕು. ಒಳ್ಳೆಯರಾಗಬೇಕು, ಕೆಟ್ಟರಾಗೇ ಇರಬೇಕು ನಾವು. ಅಲ್ಲ, ಇಂಥ ಮಾಡಬಾರ್ದಪ್ಪ ಯಾರೇ ಆಗಲಿ. ಏನಾದ್ರೂ ಸಿಟ್ಟಿದ್ರೆ ಬೇಕಾದ್ರೆ ಎದ್ರಿ ಒಂದು ಮಾತು, ನಾನೊಂದು ಮಾತು ಅನ್ಲಿ, ಅವ್ರೊಂದು ಮಾತು ಅನ್ಲಿ, ಮಾತಾಡಲಿ. ಆದರೆ ಇಂಥ ಮಾಡಿ ಹಿಂಗೆ ತಂದಿಕ್ಕಿ ಅವರಿಗೆ ಗಂಡ ಹೆಂಡ್ತಿಗೆ 2-3 ದಿವಸ ಜಗಳ ಆಡಿದಾರಲ್ಲ, ಸ್ವಲ್ಪನಾದ್ರೂ ನಾಚಿಕೆ ಆಗೋದಿಲ್ವ ಅವ್ರಿಗೆ ಇಂಥ ಕೆಲಸ ಮಾಡೋದಕ್ಕೆ? ಅಯ್ಯೋ, ನಾಚಿಕೆ ಮಾನ ಮರ್ಯಾದೆ ಅವೆಲ್ಲ ಅವ್ರು ಯಾಕೆ ಯೋಚನೆ ಮಾಡಲ್ಲ. ಒಟ್ಟಲ್ಲಿ ಅವ್ರಿಗೆ ತಂದಿಕ್ಬೇಕು, ಗಂಡ ಹೆಂಡತಿ ದೂರ ಆಗಬೇಕು ಅಷ್ಟೇನಿ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಯೋಚನೆ ಮಾಡಿರಿ. ಇವೆಲ್ಲ ಅವರೆಲ್ಲ ಯೋಚನೆ ಮಾಡಾರಾದ್ರೆ ಅಂಥವೆಲ್ಲ ಮಾಡೋಕ್ಕೆ ಹೋಗಲ್ಲ. ಅಂಥವು ಯೋಚನೆ ಮಾಡಾರ ಯಾರು ಹಂಗೆ ಮಾಡೋಕ್ಕೆ ಹೋಗಲ್ಲ. ಬರಲಿ, ಅವ್ನು ಬಂದಂಗೆ ಮಾತಾಡ್ತೀನಿ. ಇವಾಗ ಯಾಕೆ ಮಾತಾಡೋದು? ಅವ್ನು ಬಂದಂಗೆ ಮಾತಾಡಿ ಅದೇನು ಬಗೆಹರಿಸ್ಕೊಳ್ಳೋಣ. ಬರಲಿ ಅವನು. ನಡಿ ಪ್ರೀತಿ, ಅವ್ನು ಬರಲಿ, ಅವ್ನು ಬಂದಂಗೆ ಮಾತಾಡೋಣ. ಇವಾಗ ಮಾತಾಡೋದು ಏನು ಮಾತಾಡೋದು ಬೇಡ. ಅಲ್ಲ, ಇವಾಗಾದ್ರೂ ಗೊತ್ತಾಯ್ತಾ? ಈ 3-4 ದಿವಸದಿಂದ ನನ್ನ ಮೇಲೆ ಒಂದೇ ಸಮನೆ ಜಗಳ ಮಾಡ್ತಿದ್ರಲ್ಲ, ಇವಾಗ ಗೊತ್ತಾಯ್ತಾ ಯಾರು ಹೆಂಗೆ ಏನು ಅಂತ ಹೇಳಿ? ಏನು ಕಾಣದಲ್ಲೇ ಮಾಡ್ದಲ್ಲೇ ಮಾತಾಡೋಕೆ ಹೋಗ್ಬಾರ್ದು. ನೋಡಿ ಎಂತೆಂಥ ಕೆಲಸ ಮಾಡಿ ಹೆಂಗೆ ಜಗಳ ತಂದಿಕ್ಕಕ್ಕೆ ನೋಡ್ತಾರೆ. ಗೊತ್ತಾಯಿತು ಪ್ರೀತಿ, ನನಗೆ ಗೊತ್ತಾಯಿತು. ನಾನು ನಿನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಸಾರಿ. ನಾನು ಏನು ಇಂಥ ಕೆಟ್ಟ ಜನಗಳು ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ರೀತಿ ಮಾಡ್ತಾರೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಏನೋ ಒಳ್ಳೆಯವ್ರಂತ ನಂಬಿದಕ್ಕೆ ಈ ರೀತಿ ಅವ್ರ ಬುದ್ಧಿ ಎಲ್ಲ ಗೊತ್ತಾಯ್ತಲ್ಲ. ನೋಡ್ಕೊಳ್ಳೋಣ ಬಿಡು. ಇನ್ನು ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ ನಾನು. ಇಷ್ಟೆಲ್ಲ ಆದಮೇಲೂ ಹೆಂಗಿರ್ಬೇಕು ಹಂಗಿರ್ಬೇಕು, ನನಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತ. ಒಳಗೆ ಬಾ ಇಲ್ಲಿ ಹೇಳ್ತೀನಿ. ಕೊನೆಗೂ ಲಿಕ್ಕಿಗೆಲ್ಲನ ಗೊತ್ತಾಯಿತು ಯಾರು ಮಾಡ್ತಿರೋ ಕೆಲಸ ಏನು ಅಂತ ಹೇಳಿ. ಕಾರು ಬಂಡವಾಳ ಎಲ್ಲನ ಬಯಲು ಮಾಡಿದ್ವಿ. ಲಿಕ್ಕಿಗೆಲ್ಲ ಗೊತ್ತಾಯಿತು. ಇವಾಗ ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.